ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮೈಲಾಪುರ ಗ್ರಾಮದಲ್ಲಿ ಗಜೋತ್ಸವ ಕಾರ್ಯಕ್ರಮ ಹಾಗೂ ಏನು ಜೆಂಡಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ನಾವೇನಾದ್ರೂ ಸಂಪಾದನೆ ಮಾಡಬೇಕು ಅಂದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ತಾಯಿ ಮಕ್ಕಳಂತೆ ಸಾಗಬೇಕು. ಆದ್ರಿಂದ ಇವತ್ತು ಗಂಧೋತ್ಸವದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ನಮ್ಮ ಗುಂಕಲ್ ಪಂಚಾಯಿತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಸೇವೆ ಮಾಡಲಿಕ್ಕೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಏನು ವಿಶೇಷವಾಗಿ ಇವತ್ತು ಅನ್ನದಾನವನ್ನ ಏನ್ ಮಾಡ್ತಾ ಇದೀವಿ, ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ನಾವೆಲ್ಲರೂ ಕೂಡ ಆಸ್ತಿ, ಅಂತಸ್ತು, ದುಡ್ಡು, ಕಾಸು ಎಲ್ಲವೂ ಸಂಪಾದನೆ ಮಾಡ್ತೀವಿ. ಇಷ್ಟೊಂದು ಒಂದು ಹೊತ್ತಿನ ಊಟ ಸಂಪಾದನೆ ಮಾಡ್ಕೊಂಡು ಏನು ಹೊಟ್ಟೆಗೆ ನಾವೇನ್ ಸಂಪಾದನೆ ಮಾಡ್ತೀವಿ, ಎಲ್ಲ ಬಡತನ ಸಾಹುಕಾರರು ಏನೆಲ್ಲರೂ ಇರ್ತಾರೆ. ಯಾರು ಕೂಡ ಸಾಹುಕಾರಲ್ಲಿ ಸಾಹುಕಾರ ಬರೀ ಆಸ್ತಿ, ಅಂತಸ್ತು ಸಾಹುಕಾರ ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾವ ದುಡ್ಡು ಖರ್ಚು ಮಾಡಕ್ ಹೋಗಲ್ಲ ಅವರು. ಬಡತನ ಯಾವತ್ತು ಬಡತನದಿಂದ ನಾವು ಪ್ರೀತಿ ಮಾಡ್ತೀವೋ ಬಡತನ ನಾವು ಯಾವತ್ತು ಕೈ ಬಿಡಲ್ಲ. ಮುಂದಿನ ದಿನದಲ್ಲಿ ಒಂದು ಉನ್ನತವಾದ ಒಂದು ಇದಕ್ಕೆ ಕರ್ಕೊಂಡು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅನ್ನದಾನ ಶ್ರೇಷ್ಠ ದಾನ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅನ್ನದಾನದಲ್ಲಿ ಭಾಗಿಯಾಗಿದ್ದೀವಿ. ಇವತ್ತು ನಾನು ಕೂಡ ನನ್ನ ಅದೃಷ್ಟ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನ್ನದಾನವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಶಕ್ತಿ ಗ್ರಾಮಸ್ಥರಿಗೆ, ಮೈಲಾಪುರ ಗ್ರಾಮಸ್ಥರಿಗೆ, ಯುವಕರಿಗೆ ಎಲ್ಲರಿಗೂ ಕೂಡ ಹೆಚ್ಚಿನ ಶಕ್ತಿಯ ಭಗವಂತ ಕೊಡ್ಲಿ. ಆ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ನಾನು ಒಂದು ಹಜರತ್ನ ಆಶೀರ್ವಾದವನ್ನು ಪಡೆದೆ. ಈ ಆಶ್ರಮ ಹಜರತ್ ಆಶೀರ್ವಾದ ಕೂಡ ನಾನು ಪಡ್ಕೊಂಡೆ. ಇಂತಹ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಯಾವುದು ಕೂಡ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾವುದು ಕೂಡ ಇಲ್ಲ. ಒಂದು ತಾಯಿಯ ಮಕ್ಕಳಂತ ನಾವೆಲ್ಲರೂ ಕೂಡ ಸಾಗಬೇಕು ಅನ್ನೋ ಮನೋಭಾವವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದೆ ಸಾಗೋಣ ಅಂತ ಹೇಳ್ತಾ, ವಿಶೇಷವಾಗಿ ಮೈಲಾಪುರಿನ ಯುವಕರಿಗೆ ಹಾಗೆ ಏನ್ ಈ ಕಮಿಟಿ ಆಯೋಜನೆ ಮಾಡಿದರೆ ತಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅನ್ನದಾನವನ್ನ ಇನ್ನೂ ಹೆಚ್ಚಾಗಿ ಮಾಡೋಣ. ನಿಮ್ಮ ಜೊತೆ ನಾವು ಕೂಡ ಖಂಡಿತವಾಗ್ಲೂ ಕೈ ಜೋಡಿಸಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮುಳುಬಾಗಿಲಿಂದ ಎಲ್ಲ ನಮ್ಮ ನಾಯಕ ಸರ್ ಆಗಿರ್ಬೋದು, ಕೊಯ್ಯವಣ್ಣ ಆಗಿರ್ಬೋದು, ಬಸೀಮಣ್ಣ ಇವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಭಾಗಿಯಾಗಿದ್ದಕ್ಕೆ ನಮ್ಗೆಲ್ಲ ಸಂತೋಷದ ಸಿಗ್ಲಿ ತರ್ತಿದೆ. ಇದೇ ರೀತಿ ಯಾವತ್ತೂ ಕೂಡ ಸದಾ ಬೆನ್ನೆಲುಬಾಗಿ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಖಂಡಿತವಾಗ್ಲೂ ನಾವು ನಯಾಜ್ ಅವ್ರ ಜೊತೆಗಿರ್ತೇವೆ. ವಿಶೇಷವಾಗಿ ಅವರು ಕೂಡ ಮೊನ್ನೆ ತಾನೇ ನಯಾಜ್ ಅವರು ನಮ್ಮ ಗುಂಕಲ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ನಿಜವಾಗ್ಲೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಆಗಿರೋದು ನಮ್ಮ ಒಂದು ಒಳ್ಳೆಯ ಒಂದು ಸಂದೇಶ. ಯಾಕಂದ್ರೆ ಅವರು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರ್ತಾರೆ. ಶಾಲಾ ಮಕ್ಕಳಿಗಾಗಿರ್ಬೋದು, ಒಳ್ಳೆಯ ಸಮಾಜ ಸೇವೆ ಮಾಡ್ಲಿಕ್ಕೆ ಆಸಕ್ತಿ ಇರುವಂತಹ ಒಳ್ಳೆ ವ್ಯಕ್ತಿ ನಯಾಜ್ ಪಾಷರ್ ಅವರು. ಅವ್ರ ಜೊತೆಗೆ ಯುವಕರೆಲ್ಲರೂ ಕೂಡ ಜೊತೆ ಕೂಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಾಗೋಣ, ಒಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಮೈಲಾಪುರ ಗ್ರಾಮಸ್ಥರಿಗೆ, ಮೈಲಾಪುರ ಯುವಕರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯರಿಗೂ ಕೂಡ ಗ್ರಾಮ ಪಂಚಾಯತಿ ಎಲ್ಲರಿಗೂ ಕೂಡ ಆ ಸೃಷ್ಟಿಕರ್ತನ ಆಶೀರ್ವಾದ ಇರ್ಲಿ. ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನನಗೆ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ, ವಿಶೇಷವಾಗಿ ನಮ್ಮ ನಯಾಜ್ ಅವ್ರಿಗೆ, ಹುಸೇನ್ ಮಾಮೂನ್ ಅವ್ರಿಗೆ, ಇದೆಲ್ಲ ನಮ್ಮೆಲ್ಲ ಯುವಕರು ಇದ್ದಾರೆ, ಎಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಸ್ಸಲಾಮು ಅಲೈಕುಂ. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಲವ್ ಗುರು ಮುಲ್ಬಾಗಲ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.